ರಾಜಮಾರ್ತಾಂಡ ತೇಜ ಹಸ್ತಿನಾಪುರದ ಒಡೆಯ ಗಾಂಧಾರಿ ದೇವಿಯ ಗರ್ಭ ಸಂಜಾತ ದುರ್ಯೋಧನ ಸಾರ್ವಭೌಮೋಕ್ತಿ ದುರ್ಯೋಧನ ಸಾರ್ವಭೌಮೋಕ್ತಿ ದುರ್ಯೋಧನ ಸಾರ್ವಭೌಮೋಕ್ತಿ. ಹೊರಗಲಾಂಛನನ ಮೆರುಗು ಸ್ವರ್ಗಾಸನಕ್ಕೆ ಸರಿ ಹೋಲುವಂತಿರೇ ಉರಗಲಾಂಛನನ ಮೆರುಗು ಸ್ವರ್ಗಾಸನಕ್ಕೆ ಸರಿ ಹೋಲುವಂತಿರೇ ಗುರುಕುಂಭಿನಿಯ ಕಾರ್ಥಸ್ವರ ಸಂಪನ್ನ ದೀಪ್ತಿ ಮಣಿಮಗುಡವರ್ಧನಗೆ ದುರೋಧರ ನಿಪುಣ ನಿರ್ಜನೇಂದ್ರನಿಗೆ ದಾನಗೈದ ಕರ್ಣ ಸಹೋದರ ದುಶ್ಯಾಸನಾದಿಗಳಿರಲ್ಲ ಎಣೈಹರಯನಗೆ ಸುರಸಿಂಧೂದರಯ ಗುರುವಲ್ಯ ವಿನಯ ಪಿತಾಮಹ ಆಚಾರ್ಯರೇ, ವಿದುರ ಚಿಕ್ಕಪ್ಪ, ಮಾವಾ ಶಕುನೆ, ಪ್ರಾಣಮಿತ್ರ ಕರ್ಣ, ಸಹೋದರ ದುಶ್ಯಾಸನ, ಸಾಟಿಯಿರುವರೆಯಿನ್ ನನಗೆ ಸರಿ ಸಾಟಿಯಿರುವರೆ ಸಾಟಿಯಿರುವರೆಯಿನ್ ನನಗೆ ಸರಿ ಸಾಟಿಯಿರುವರೆ ಕುರುಕುಲ ಸಿಂಹಾಸನದಿ ಛಲವ ಬಿಡದೆ ಶೌರ್ಯದಿಯೇ ಕೈಕ ದೊರೆಯರಿಸಿ ಬಾಳುತ್ತಿ ಕುರುಕುಲ ಸಿಂಹಾಸನದಿ ಛಲವ ಬಿಡದೆ ಶೌರ್ಯದಿಯೇ ಕೈಕ ದೊರೆಯರಿಸಿ ಬಾಳುತ್ತಿ ಸಾಟಿಯಿರುವರೆಯಿನ್ ನನಗೆ ಸರಿ ಸಾಟಿಯಿರುವರೆ ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯದಿ ರಣದೊಳು ರಿಪುಗಳ ವಧಿಸದ ಬಿಡುವರ ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯದಿ ರಣದೊಳು ರಿಪುಗಳ ವಧಿಸದ ಬಿಡುವರ ಈ ಮಾವಶ ಮುನಿ ಸಲಹೆ ನೀಡದಿರುವನೆ ಮಿತ್ರ ಕರ್ಣ ಶತ್ರುಗಳನ್ನು ಬಿಡುವನೆ ಈ ಮಾವಶ ಮುನಿ ಸಲಹೆ ನೀಡದಿರುವನೆ ಮಿತ್ರ ಕರ್ಣ ಶತ್ರುಗಳನ್ನು ಬಿಡುವನೆ ಅನುಜ ದೋಶ್ಯಾಸನ ಅವರನ್ನು ವಧಿಸದಿರುವನೆ ಎನ್ನನುಜ ದೋಶ್ಯಾಸನ ಅವರನ್ನು ವಧಿಸದಿರುವನೆ ಹೀಗಿರುವಲ್ಲೇ ಸಾಟಿಯಿರುವರೆಯನ್ ಎನಗೆ ಸರಿ ಸಾಟಿಯಿರುವರೆ ಸಾಟಿಯಿರುವರೆಯನ್ ಎನಗೆ ಸರಿ ಸಾಟಿಯಿರುವರೆ ಕುರುಕುಲ ಸಿಂಹಾಸನದಿ ಛಲವ ಬಿಡದೆ ಶೌರ್ಯದಿಯೇ ಕೈಕ ದೊರೆಯನಿಸಿ ಬಾಳುತ್ತಿ ಕುರುಕುಲ ಸಿಂಹಾಸನದಿ ಛಲವ ಬಿಡದೆ
ಶೌರ್ಯದಿಯೇ ಕೈಕ ದೊರೆಯನಿಸಿ ಬಾಳುದೆ ಸಾಟಿ ಇರುವರೆ ಎನಗೆ ಸಾರಿ ಸಾಟಿ ಇರುವರೆ ಪಿತಾಮಹ ಪರಮ ಪೂಜ್ಯರಾದ ಆಚಾರ್ಯರೇ, ಒಂದು ವಿಚಿತ್ರವಾದ ವರ್ತಮಾನವನ್ನು ಕೇಳಿದಿರಾ? ರಾಜ್ಯ ಕೋಶಾಧಿಗಳನ್ನೆಲ್ಲವನ್ನೂ ಕಳೆದುಕೊಂಡು ಸೈನ್ಯದ ಸಹಾಯವಿಲ್ಲದೆ ಆ ಕೃಷ್ಣನನ್ನೇ ನಂಬಿಕೊಂಡಿರುವ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಿದರಂತೆ. ನೋಡಿದಿರಾ, ಅರಣ್ಯದಲ್ಲಿ ಅನಾಗರಿಕರಂತೆ ವಾಸ ಮಾಡಿಕೊಂಡಿದ್ದವರ ಅಟ್ಟಹಾಸ ಅದೆಷ್ಟರ ಮಟ್ಟಿಗೆ ಹೆಚ್ಚಿದೆ ಎಂಬುದನ್ನು. ದುರ್ಯೋಧನ ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವು ಸಿದ್ಧವಲ್ಲವೇ? ಯುದ್ಧಕ್ಕೆ ನಾನು ಸದಾ ಸಿದ್ಧ. ಏನು ಹೇಳಿದಿರಿ ತಾತ? ಯುದ್ಧವೇ ಯುದ್ಧ. ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದ ಆ ಪಾಂಡವರು ಮದಿಸಿದ ಆನೆಯ ಕಾಲಿಗೆ ಸಿಕ್ಕಿದ ಬಾಳೆಯ ಹಣ್ಣಿನಂತೆ ನಜ್ಜೆಗುಚ್ಚಾಗಿ ಹೋಗುವರು. ಸಹೋದರ, ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ನಮ್ಮಲ್ಲಿ ಸರಿಯಾದ ಕರ್ಮೋಪದೇಶಕನಾರು? ಅಗ್ರಜ, ನಮ್ಮ ಅಂಗರಾಜ ಕರ್ಣನಿಲ್ಲವೇ? ಸುಯೋಧನ, ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅವರ ಕಣ್ಣೆದುರೇ ಬೆಳೆದ ನಮಗೆ ಏಕೆ ಆ ವಿಚಾರ? ಪುರುಷೋತ್ತಮರ ದಯಮಾಡಿಸುತ್ತಿರುವರು. ಏನು ಪುರುಷೋತ್ತಮ? ಯಾರು ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ರಾಜಾದಿ ರಾಜನಾದ ನಾನು, ಪುರುಷ ಶ್ರೇಷ್ಠನಾದ ನಾನಿರುವಲ್ಲಿ ಆ ನಂದಗೋಪಾಲನು ಪುರುಷೋತ್ತಮನೋ? ಅವನು ನೇರವಾಗಿ ನನ್ನ ಅರಮನೆಗೆ ಬಾರದೆ ಅವನ ಹುಟ್ಟುಗುಣಕ್ಕನುಸಾರವಾಗಿ ಓರ್ವ ದಾಸಿ ಪುತ್ರನ ಮನೆಗೆ ಹೋಗಿರುವನಂತೆ. ದುರ್ಯೋಧನ, ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಶ್ರೀಕೃಷ್ಣ ಪರಮಾತ್ಮನು ರಾಯಭಾರಿಯಾಗಿ ಬರುತ್ತಿರುವನಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ಯಾರು ಮಾತನಾಡುತ್ತಿರುವುದು? ಯಾರು? ಓ ವಿದುರ ಚಿಕ್ಕಪ್ಪ, ಏನು ಹೇಳಿದಿರಿ? ಪಾಂಡವರಿಗೆ ನ್ಯಾಯವಾಗಿ ಅರ್ಧ ರಾಜ್ಯವನ್ನು ಕೊಡಬೇಕು. ಅದನ್ನು ರಾಜಾದಿ ರಾಜನಾದ ನಾನು ನಿಮ್ಮಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಸಾಕು ಬಾಯಿ ಮುಚ್ಚೆ. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವೋ ದಿನವೋ ಅಥವಾ ನ್ಯಾಯಕ್ಕೆ ಸರ್ವರು ಅಧೀನರೋ? ರೋಗಿಗೆ ಅಪತ್ಯವು ರುಚಿಸುವಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನ್ನ ಮರಣಕಾಲ ಸಮೀಪಿಸುತ್ತಿರುವುದರಿಂದ ನಿನ್ನ ಬುದ್ಧಿಯು ಈ ರೀತಿ ವಿಕಲ್ಪವಾಗುತ್ತಿರುವುದು. ಸಕಲ ವೀರರಿಂದ ಪರಿವೃತ್ತನಾದ ಈ ದುರ್ಯೋಧನ ಸಾರ್ವಭೌಮನಿಗೆ ಓರ್ವ ದಾಸಿ ಪುತ್ರನ ನೀತಿ ವಚನ ಅನವಶ್ಯಕ. ಸಹೋದರ ದುಶ್ಯಾಸನ, ಈ ವಿದುರನು ಪೂಜ್ಯನು ಹಿರಿಯನು ಎಂದು ಸಹನೆಯಿಂದ ಸುಮ್ಮನಿದ್ದ ಮಾತ್ರಕ್ಕೆ ಇದು ರಾಜಸ್ಥಾನವೆಂಬ ಗೌರವವನ್ನರಿಯದೆ ಬಾಯಿಗೆ ಬಂದಂತೆ ಹರಡುತ್ತಿರುವ ಈ ವಿದುರನನ್ನು ಕೂಡಲೇ ಸಭೆಯಿಂದ ಹೊರನೋಡು. ಎಲೆವೆಲ್ಲೋ ವಿದುರ, ಪುರಾಗದಲ್ಲಿ ವಿರೋಧಿಗಳ ಹದವ ಮುರಿವೆ ಈ ಕ್ಷಣ, ಹದವ ಮುರಿವೆ ಈ ಕ್ಷಣ, ಹದವ ಮುರಿವೆ ಈ ಕ್ಷಣ. ಪುರಾಗದಲ್ಲಿ ವಿರೋಧಿಗಳ ಹದವ ಮುರಿವೆ ಈ ಕ್ಷಣ, ಹದವ ಮುರಿವೆ ಈ ಕ್ಷಣ, ಹದವ ಮುರಿವೆ ಈ ಕ್ಷಣ. ಪುಂಡರನ್ನು ವೇದಿಸಿ ತಲವ ತರದು ಬರುವೆನ ಪುಂಡರನ್ನು ವೇದಿಸಿ ತಲವ ತರದು ಬರುವೆನ. ಉದದಿ ಮೆರವ ಹದ ಬರನ್ನು ಮಾವ, ಉದದಿ ಮೆರವ ಹದ ಬರನ್ನು
ಎಲವೆಲವೋ ವಿದುರ, ನಮ್ಮ ಅಣ್ಣನ ಆಜ್ಞಾನುಸಾರವಾಗಿ ಈ ಸಭೆಯನ್ನು ಬಿಟ್ಟು ಹೋದರೆ ಸರಿ, ಇಲ್ಲವಾದರೆ ಈ ಕಲೆಯಿಂದ ಚಚ್ಚಿ ಬಿಸಾಡುವೆನು. ಎಚ್ಚರ! ದುರ್ಯೋಧನ, ನನ್ನನ್ನು ಸಭೆಯಿಂದ ಹೊರದೂಡುವಷ್ಟು ಸಾಮರ್ಥ್ಯ ಉಂಟಾಯಿತೆ. ಅವಿವೇಕಿ, ನೀನು ಎಷ್ಟೇ ಯೋಗ್ಯನಾದರೂ ನನಗೆ ತಿಳಿದಿರುವ ನ್ಯಾಯ ನೀತಿಯನ್ನು ಹೇಳಿಯೇ ತೀರಬೇಕು. ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜೆರೆದಾಡುತ್ತಿರುವೆಯಲ್ಲ, ಕೇಳು, ನಿನಗೆ ಕೇಡು ತಪ್ಪಿದ್ದಲ್ಲ. ಹಿಂದೆ ದ್ರೌಪದಿಯ ವಸ್ತ್ರಾಪರಣ ಕಾಲದಲ್ಲಿ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ಆತನ ಗದೆಯಿಂದ ನಿನ್ನ ತೊಡೆಯನ್ನು ಪ್ರಯಾರಿಸಿ ಕೊಲ್ಲುವಾಗ ಅದನ್ನು ತಡೆಯಲೆಂದು ಇಟ್ಟಿದ್ದ ಈ ಬಿಲ್ಲನ್ನು ಈಗಲೇ ಮುರಿದು ಬಿಸಾಡುವೆ. ಪ್ರಮಾದವಾಯಿತು ದುರ್ಯೋಧನ. ಪೂಜ್ಯನಾದ ವಿದುರನನ್ನು ಅಪಾಸ್ಯಕ್ಕೆ ಈಡು ಮಾಡಿ ಸರ್ವೋತ್ತಮವಾದ ಧನುಸ್ಸಿನ ಸಹಾಯವನ್ನೇ ಕಳೆದುಕೊಂಡೆಯಲ್ಲ. ವಿದುರನು ಧನುಸ್ಸನ್ನು ಹಿಡಿದು ಯುದ್ಧಕ್ಕೆ ನಿಂತಿದ್ದರೆ ಮೂರು ಲೋಕದಲ್ಲೇ ನಿನ್ನನ್ನು ಜಯಿಸುವವರು ಮತ್ತೊಬ್ಬರಿರಲಿಲ್ಲ. ಮಿತ್ರ, ಈ ವಿದುರನ ಗೊಡ್ಡು ಬೆದರಿಕೆಗೆ ನೀನೂ ಬೆದರುವೆಯಾ? ದುರದೊಳ್ ಪಾರ್ಥನ ಶಿರವಂ ತರಿದು ದುರದೋ ಪಾರ್ಥನ ಶಿರವಂ ತರಿದು ಧರಣಿ ಗುರುಳಿಸುವೆನೆನುತ ಶಪಥವನಾಂತು ಮಹೇಶ್ವರನ ಕುವರನ ನಚ್ಚಿಸಿ ಕರ್ಣ, ಮಹೇಶ್ವರನ ಕುವರನ ನಚ್ಚಿಸಿ ವರಛಾಪವನಾಂತು ನಿನಗೆ ಸಮನಾರಿಹರೇ ಕರ್ಣ. ಕರ್ಣ, ಈ ವಿದುರನು ಎಂದು ತಾನೇ ತನ್ನ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರುವನು ಹೇಳು, ಅಥವಾ ಇವನ ಬಿಲ್ಲಿನಿಂದ ನಮಗಾಗುವ ಪ್ರಯೋಜನವಾದರೂ ಏನು? ಚಿಂತಿಸಬೇಡ, ಬಿಡು. ಈಗ ಎಲ್ಲರೂ ಕೇಳಿರಿ. ದೂತನಾಗಿ ಬರುತ್ತಿರುವ ಆ ಕೃಷ್ಣನಿಗೆ ಈ ಸಭೆಯಲ್ಲಿ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿ ಗೌರವಿಸಿದ್ದೇ ಆದರೆ ಅವರು ಕೂಡಲೇ ಸಭೆಯಿಂದ ಹೊರ ಹೋಗಬೇಕಾದೀತು. ಎಚ್ಚರ ಸಹೋದರ, ನಮ್ಮ ಸೇನಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸು ಎಂದು ಹೇಳಿದ್ದೆನಲ್ಲ, ಸಿದ್ಧವಾಗಿರುವುದೇ? ಸಿದ್ಧವಾಗಿರುವುದು ಅಗ್ರಜ. ಕೊಡು. ಆ ಕೃಷ್ಣನು ಇಲ್ಲಿಗೆ ಬರುವ ವೇಳೆ ನಾನು ಇದನ್ನೇ ನೋಡುತ್ತಾ ಕುಳಿತುಕೊಳ್ಳುತ್ತೇನೆ. ಧರಿಸುವೆ ಧರ್ಮ ದೀಕ್ಷೆಯ ಧರಿಸುವೆ ಧರ್ಮ ದೀಕ್ಷೆಯ ಧರಿಸುವೆ ಧರ್ಮ ದೀಕ್ಷೆಯ ಈ ಕುರುಕ್ಷೇತ್ರದ ಸೂತ್ರಧಾರಿಯುನ ಈ ಕುರುಕ್ಷೇತ್ರದ ಸೂತ್ರಧಾರಿಯುನ ಅಗಣಿತ ಮಹಿಮನು ನಾನೇ ಶ್ರೀಕೃಷ್ಣನು ಅಗಣಿತ ಮಹಿಮನು ನಾನೇ ಶ್ರೀಕೃಷ್ಣನು ಧರಿಸುವೆ ಧರ್ಮ ದೀಕ್ಷೆಯ ಮರೆಸುವೆ ಕರ್ಮ ಸಾಕ್ಷಿಯ ಧರಿಸುವೆ ಧರ್ಮ ದೀಕ್ಷೆಯ ಲೋಕದ ಹಿತವನ್ನು ಬಯಸುವೆ ನಾನು ಅಗಣಿತ ಅಗಣಿತ ಮಹಿಮನು ನಾನೇ ಶ್ರೀಕೃಷ್ಣನು ಅಗಣಿತ ಮಹಿಮನು ನಾನೇ ಶ್ರೀಕೃಷ್ಣನು
ಧರಿಸುವೆ ಧರ್ಮ ದೀಕ್ಷೆಯ ಮರೆಸುವೆ ಧರ್ಮ ಸಾಕ್ಷಿಯ ಧರಿಸುವೆ ಧರ್ಮ ದೀಕ್ಷೆಯ. ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ದುರ್ಯೋಧನನು ಎಷ್ಟೊಂದು ದುರಹಂಕಾರದಿಂದ ಮೆರೆಯುತ್ತಿರುವನು. ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸುತ್ತಿರುವಾಗ ಈತನು ಕಣ್ಣೆತ್ತಿಯೂ ಸಹ ನೋಡದೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನಮಸ್ಕರಿಸುವಂತೆ ಮಾಡುವೆನು. ಯೋಗ ಮಾಹೆ, ಜಾಗೃತಳಾಗೋ. ದುರ್ಯೋಧನ, ದೂತನಾಗಿ ಬಂದಿರುವ ನನಗೆ ನೀನು ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದನಲ್ಲ. ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತದ ಲಕ್ಷಣಗಳು ಇರುವವೋ ಇಲ್ಲವೋ ಎಂದು ಪರೀಕ್ಷಿಸಿದನೇ ಹೊರತು ನಿನ್ನ ಕಾಲಿಗೆ ನಮಸ್ಕರಿಸಲು ಬಂದಿಲ್ಲ. ಹಾಗೊಂದು ವೇಳೆ ನಮಸ್ಕರಿಸಿದ್ದರೂ ಈ ಭೂಮಾತೆಗೆಂದು ತಿಳಿ. ನಿನಗೆಂದು ಹೆಮ್ಮೆಗೊಳ್ಳಬೇಡ. ಬಂದದ್ದಾಯಿತು. ಕೃಷ್ಣ, ಬಾವಾ, ನಿನಗೆ ನರ್ತನವೆಂದರೆ ಬಲು ಪ್ರಿಯವಲ್ಲವೇ? ಇದ್ದರೂ ಇರಬಹುದೇನೋ. ಇದ್ದರೂ ಇರಬಹುದು. ಏನು ಇದ್ದೇ ಇರುತ್ತದೆ. ಸಹೋದರ, ನಡೆಯಲಿ ನಮ್ಮ ರೋಜ ನರ್ತನ. ಯಾರಲ್ಲಿ ನರ್ತಕನು ಬರಬಾರತಕ್ಕದ್ದು? ಕರುಣಾಳು ಕುರು ಭೂಪ ರಾಜೇಶ್ವರ, ಕರುಣಾಡ ಕುರು ಭೂಪ ರಾಜೇಶ್ವರ, ಕುರು ವಂಶ ಕುಲ ತಿಲಕ ಮಕುಟೇಶ್ವರ ಧೀರ, ಕುರು ವಂಶ ಕುಲ ತಿಲಕ ಮಕುಟೇಶ್ವರ ಧೀರ, ಕರುಣಾಡ ಕುರು ಭೂಪ ರಾಜೇಶ್ವರ. ರಿಪು ಭಯಂಕರ ರೂಪ ಮನೋಹರ, ರಿಪು ಭಯಂಕರ ರೂಪ ಮನೋಹರ, ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ್ಮ, ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ್ಮ, ಸೋದರ ಮಾವನ
ಜಗಮಲ್ಲ ಈ ಜಗಮಲ್ಲ ಎಲ್ಲವ ವಲ್ಲಭ 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 ಈ ಜಗಮಲ್ಲ ಕರುನಾಡು ಕುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮುಕುಟೇಶ್ವರಾಧೀರ ಕುರುವಂಶ ಕುಲ ತಿಲಕ ಮುಕುಟೇಶ್ವರಾಧೀರ ಕರುನಾಡ ಕುರುಭೂಪ ರಾಜೇಶ್ವರ ನೀಲವರ್ಣಧಾರಿ ಈ ಚೆಲುವ ನೀಲವರ್ಣಧಾರಿ ಕೊಳಲನಾದದಿ ನಲಿವಘರಿ ಕೊಳಲನಾದದಿ ಜಗವ ಮರುಳುಗೊಳಿಪ ಹೇ ಮುರಾರಿ ನರ್ತಕಿಯರೇ ಏನು ಹೇಳಿದಿರಿ? ಮತ್ತೊಮ್ಮೆ ಹೇಳಿ ಹೇಳಿ ಮತ್ತೊಮ್ಮೆ. ಭೀಮನಿಗಿವನು ಪಡುವೈರಿ ಭೀಮನಿಗಿವನು ಪಡುವೈರಿ ನಮ್ಮ ಹಸ್ತಿನಪುರದೊಡೆಯ ಘನದಾರಿ ಕೃಷ್ಣನಿಗಿವನು ಪಡುವೈರಿ ನಮ್ಮ ಹಸ್ತಿನಪುರದೊಡೆಯ ಘನದಾರಿ ಇವನಿಗೆ ಸಾಟಿ ಹಾರಿಗರಿಲ್ಲಿ ಇವನಿಗೆ ಸಾಟಿ ಹಾರಿಗರಿಲ್ಲಿ ಇವನಿಗೆ ಸಾಟಿ ಹಾರಿಗರಿಲ್ಲಿ ಇವನಿಗೆ ಸಾಟಿ ಹಾರಿಗರಿಲ್ಲಿ ಕರುನಾಡ ಕುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮುಕುಟೇಶ್ವರಾಧೀರ ಕರುನಾಡ ಕುರುಭೂಪ ರಾಜೇಶ್ವರ Takadu midaka jenu takadu midaka jenu takadu midaka jenu tahu. Midaka jenu takadu midaka jenu tahu tahu. Takadu midaka jenu tahu tahu. Takadu midaka jenu tahu tahu. Takadi midaka jenu tahu tahu.
tagadimi takajeno dimi takajeno tagadimi takajeno dimi takajeno tagadimi takajeno dimi takajeno tatti takajeno taom tadigina ko tatti takajeno taom tadigina ko tatti takajeno taom tadigina ko targida takajeno takajeno taom tadigina ko tatti takajeno taom tadigina ko tatti takajeno taom tadigina ko targida takajeno tagadimi takajeno dimi takajeno tagadimi takajeno taom tagadimi takajeno dimi takajeno tagadimi takajeno taom tagadimi takajeno dimi takajeno tagadimi takajeno dimi takajeno tajum takajum tagitajum tadigina ko tajum takajum tagitajum tadigina ko tajum takajum tagitajum tadigina ko ಕರುಣಾಡ ಕುರು ಭೂಪ ರಾಜೇಶ್ವರ ಕುರು ವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುಣಾಡ ಕುರು ಭೂಪ ರಾಜೇಶ್ವರ 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 ಯಾರಲ್ಲಿ ನರ್ತಕಿಗೆ ತಕ್ಕ ಬಹುಮಾನ ಕೊಟ್ಟು ಕಳುಹಿಸಿ. ಮುರಹರಿಯು ಬಂದ ಮುಖ್ಯ ಉದ್ದೇಶವನ್ನು ಸಭೆಗೆ ತಿಳಿಸಬಹುದು. ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರೇ, ವೃದ್ಧರೇ, ಕೌರವ ಪಕ್ಷಿಯರೇ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಬಂದಿರುವೆನು. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜಕಾರ್ಯ ವ್ಯವಸ್ಥೆಯು ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನು ನೀವು ಅನುಗ್ರಹಿಸಿ ಗಮನಿಸಬೇಕಾಗಿ ಬೇಡುತ್ತೇನೆ. ಈ ವಿಷಯದಲ್ಲಿ ನೀವು ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ಕೊಡಬೇಕಾಗಿದೆ. ಈ ರೀತಿ ನೀವು ಮಾಡದಿದ್ದರೆ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವಿರಿ. ಈಗ ನಿಮ್ಮ ಮುಂದಿರುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸಬಹುದೆಂಬುದನ್ನು ತಿಳಿಯಿರಿ. ಪವಿತ್ರವಾದ ಈ ಭರತ ಭೂಮಿಯನ್ನು ಶಾಂತಿ ಎಂಬ ಅಮೃತ ಧಾರೆಯಿಂದ ಅಭಿಷೇಕ ಮಾಡುವಿರೋ, ಇಲ್ಲವೇ ಭಯಂಕರವಾದ ರಕ್ತಧಾರೆಯಿಂದ ಮಾತೃಮೂರ್ತಿಯನ್ನು ತೋಯಿಸುವಿರೋ? ಇವೆರಡರಲ್ಲಿ ಒಂದು ಪ್ರಶ್ನೆಯು ಈ ದಿನ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಈ ಪೀಠಿಕೆಯಲ್ಲೇ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟ ದ್ಯೂತದಲ್ಲಿ ಪರಾಜಿತರಾದ ಮೇಲೆ ಧರ್ಮಶೀಲರು, ಸತ್ಯವಂತರು ಆದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ, ಅಜ್ಞಾತವಾಸಗಳನ್ನು ಪೂರೈಸಿಕೊಂಡು ಹಿಂದಿರುಗಿದರಲ್ವೇ? ಇನ್ನು ನಿಮ್ಮ ವಾಗ್ದಾನವು ಉಳಿದಿದೆ. ಈಗ ಅವರು ನನ್ನೊಡನೆ ನಿಮಗೆ ಈ ರೀತಿ ಸಂದೇಶವನ್ನು ಕಳುಹಿಸಿದ್ದಾರೆ. ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡೆವು. ಮುಂದೆ ವಾಗ್ದಾನ ಮಾಡಿದಂತೆ ನಮಗೆ ಸಲ್ಲಬೇಕಾದ ನಮ್ಮ ಅರ್ಧ ರಾಜ್ಯವನ್ನು ನಮಗೆ ಕೊಡಿ. ಸಭಾಸದರೇ, ಪಾಂಡವರ ಈ ವಿನಯ ವಚನಗಳನ್ನು ಕೇಳಿದ್ದೀರಾ? ಬಾಲ್ಯದಿಂದ ನೀವು ಅವರ ಮೇಲೆ ತೋರಿಸುತ್ತಿದ್ದ ದೀರ್ಘ ವೈರತ್ವವನ್ನು ಮರೆಯಲು ಪಾಂಡುನಂದನರು ಸಿದ್ಧರಾಗಿದ್ದಾರೆ. ವಿಷಭೋಜನ, ಲಾಕ್ಷಾಗ್ರಹ ದಹನ, ಕಪಟದ್ಯುತ್ತ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ದ್ರೌಪದಿಯ ವಸ್ತ್ರಾಪರಣ ಈ ಮಹಾ ಪಾಪಗಳನ್ನು ಮನ್ನಿಸಿ ಪಾಂಡವರು ತಮಗೆ ನ್ಯಾಯವಾಗಿ ಬರಬೇಕಾದ ತಮ್ಮ ಭಾಗಕ್ಕಾಗಿ ನಿಮ್ಮನ್ನು ಯಾಚಿಸುತ್ತಿರುವಾಗ ಈ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಮಾಧಾನಗಳಿಗೆ ಪ್ರಯತ್ನಿಸಿ. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದೆ ವಿಚಾರಗಳನ್ನು, ಅವಿಚಾರಗಳನ್ನು, ಕರ್ತವ್ಯಗಳನ್ನು ನಿರ್ಣಯಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ಪ್ರಿಯ ಪುತ್ರರೇ, ದ್ರೋಣ ಪ್ರಾಮುಖ್ಯರೇ, ಶ್ರೀಕೃಷ್ಣ ಪರಮಾತ್ಮನು ನಿರೂಪಿಸಿದ ರಾಜ್ಯ ಕಾರ್ಯಗಳೆಲ್ಲವೂ ಕೇಳಿದಿರಲ್ಲವೇ? ಆ ಸಲಹೆಗಳನ್ನು ಅನುಸರಿಸಿ ಅದಿರಂತೆ ನಡೆಯುವಿರೆಂದು ನಾನು ನಂಬಿದ್ದೇನೆ. ದುರ್ಯೋಧನ ತಾತ, ದುಡುಕಿನದು ಗುಣವ ಮರೆ ನೀದರಣಿಪ ದುಡುಕಿನದು
ರೋಜಲ ವೈರವ ಮರೆತು ತುಡುಕಿನ ದುಗುಣವ ಮರೆದೀಗರಣಿಪ ಸಾಧಿಸಲಿರುತ್ತಲ್ಲ ವೈರವ ಮರೆತು ಸಾಧಿಸಲಿರುತ್ತಲ್ಲ ವೈರವ ಮರೆತು ನಾಂದಿಗೊಳಿಸಿದ ಪಾಂಡು ತನುಜರು ನಾಂದಿಗೊಳಿಸಿದ ಪಾಂಡು ತನುಜರು ನೀಡು ಸಂತೋಷದಿ ಮುರವೈರಿಗೆ ಸಾಧಿ ನೀಡು ಸಂತೋಷದಿ ಮುರವೈರಿಗೆ ಸಾಧಿ ಮಿತವಾ ಬಯಸುವ ನೀನಿದೆಯೆನ್ನುವುದು ಮಿತವಾ ಬಯಸುವ ನೀನಿದೆಯೆನ್ನುವುದು ದುಡುಗಿನ ದುಗುಣವ ಮರೆದೀಗರಣಿಪ 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 ದುರ್ಯೋಧನ ತಾತ ಶಾಂತಿ ಸಂಧಾನದ ಸುಸುಮಿಯನ್ನು ಮರೆತು ಅಮೃತವು ವಿಷವಾದಂತೆ ಪಾಂಡವರು ನೀವು ಸಹೋದರರಲ್ಲವೇ? ದುರಭಿಮಾನವನ್ನು ಬಿಟ್ಟು ಪಾಂಡವರಿಗೆ ಕೊಡಬೇಕಾದ ರಾಜ್ಯವನ್ನು ಕೊಟ್ಟು ವೈಭವದಿಂದ ರಾಜ್ಯವನ್ನಾಳು. ಇದೇ ನನ್ನ ಅಭಿಮತ. ತಾತ ರಾಜ್ಯಭಾರದ ಹೊಡೆಯನ್ನು ನಮಗೆ ಹೊರಸಿರುವಿರಿ ತಾನೆ, ಅದನ್ನು ನಾವೇ ನಿರ್ಧರಿಸಿಕೊಳ್ಳುತ್ತೇವೆ. ತಾವು ನಿಶ್ಚಿಂತರಾಗಿರಿ. ಕೊಂಡಾಡಿ ದೇವತೆಯ ಕೊಂಡಾಡಿ ದೇವತೆಯ ಕುರುಕುಲ ದೇವಿಯ ಕೊಂಡಾಡಿ ದೇವತೆಯ ನೀವಿಬ್ಬರೊಂದಾಗಿ ಜಗಕ್ಕೆಲ್ಲ ಪ್ರಭುವಾಗಿ ನೀವಿಬ್ಬರೊಂದಾಗಿ ಜಗಕ್ಕೆಲ್ಲ ಪ್ರಭುವಾಗಿ ನೀವಿಬ್ಬರೊಂದಾಗಿ ಜಗಕ್ಕೆಲ್ಲ ಪ್ರಭುವಾಗಿ ನ್ಯಾಯಕ್ಕೆ ತಲೆ ಬಾಗಿ ಬಾಳಿ ಸಜ್ಜನರಾಗಿ ನ್ಯಾಯಕ್ಕೆ ತಲೆ ಬಾಗಿ ಬಾಳಿ ಸಜ್ಜನರಾಗಿ ಕೊಂಡಾಡಿ ದೇವತೆಯ ಕುರುಕುಲ ದೇವಿಯ ಕೊಂಡಾಡಿ ದೇವತೆಯ ಶ್ರೀಹರಿ ಮಾತನು ಶ್ರೀ ನೆಲೆಯದೆ ಶ್ರೀಹರಿ ಮಾತನು ಶ್ರೀ ನೆಲೆಯದೆ ನ್ಯಾಯಕ್ಕೆ ತಲೆಬಾಗಿ ಬಾಳಿದ ಜನರ ನ್ಯಾಯಕ್ಕೆ ತಲೆಬಾಗಿ ಬಾಳಿದ ಜನರಾಗಿ ಕೊಂಡಾಡಿ ದೇವತೆಯ ಕುರುಕುಲ ದೇವಿಯ ಕೊಂಡಾಡಿ ದೇವತೆಯ 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 ಮಗು ದುರ್ಯೋಧನ ಅರ್ಥ ಆಯ್ತು. ಪಿತಾಮಹರ ಆದೇಶ, ಶ್ರೀಕೃಷ್ಣ ಪರಮಾತ್ಮರ ಸಂದೇಶ, ನನ್ನ ಉದ್ದೇಶ ಎಲ್ಲ ಒಂದೇ ಆಗಿರುವುದು. ಕುರು ಪಾಂಡವರು ಇರುವರು ನನ್ನಲ್ಲಿ ವಿದ್ಯೆಯನ್ನು ಕಲಿತಿರುವಿರಿ. ನನ್ನ ಮಾತಿಗೆ ಮನ್ನಣೆಯನ್ನು ಕೊಟ್ಟು
ಪಾಂಡವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಆದರಿಸು. ಇದು ನನ್ನ ಅಭಿಮತ. ಪೂಜ್ಯರೇ, ಗುರುವೆಂಬ ಮಮಕಾರ ದೊಡ್ಡದು, ಅದರಲ್ಲೂ ನಿಮ್ಮ ಮೇಲೆ ನಮಗೆ ಅಭಿಮಾನ ದೊಡ್ಡದು. ತಾವು ಈ ವಿಷಯದಲ್ಲಿ ತಲೆ ತೂರಿಸದಿರಿ, ತಾವು ನಿಶ್ಚಿಂತರಾಗಿರಿ. ದುರ್ಯೋಧನ, ಯಾರು? ಓ ವಿದುರ ಚಿಕ್ಕಪ್ಪ. ನಮಗೆ ಉಪದೇಶ ಮಾಡುವವರಲ್ಲಿ ನೀವು ಒಬ್ಬರೋ? ನಡೆಯಲೇ ನಿಮ್ಮ ಅರಣ್ಯ ರೋಧನ. ಹೌದು ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವೇ ಸರಿ. ಏನು ಮಾಡಲಿ? ನಿನ್ನಂಥವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಕೆಡುವವರನ್ನು ಕಂಡಾಗ ಉಪದೇಶ ಮಾಡುವುದು ನಮ್ಮಗಳ ಕರ್ತವ್ಯ. ಆದ್ದರಿಂದ ನಾನೀಗ ಸುಮ್ಮನಿದ್ದರೆ ಪಾಪವು ಸಂಘಟಿಸುವುದು. ನಾನು ಹೇಳುವುದು ಇಷ್ಟೇ. ನಿಮ್ಮ ತಂದೆ ಪಿತಾಮಹ ಭೀಷ್ಮರು ಶ್ರೀಕೃಷ್ಣ ಪರಮಾತ್ಮರು ಹೇಳಿದ್ದಕ್ಕಿಂತ ಹೆಚ್ಚೇನು ಹೇಳಲಾರೆ. ನಾನು ಹೇಳುವುದಿಷ್ಟೇ, ರಾಜ್ಯವೆಲ್ಲವನ್ನು ನೀನೇ ಅನುಭವಿಸು. ನಿನ್ನ ಇಚ್ಛೆ ಇದ್ದಷ್ಟು ಭೂಮಿಯನ್ನು ಆ ಪಾಂಡವರಿಗೆ ಕೊಡು. ಇದೇ ನನ್ನ ಅಭಿಪ್ರಾಯ. ಚಿಕ್ಕಪ್ಪ, ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಲೊಲ್ಲಿರೇಕೆ? ನಿಮಗಾಗಲಿ ಕೃಷ್ಣನಿಗಾಗಲಿ ನನ್ನೊಬ್ಬನಲ್ಲಿಯೇ ದೋಷಗಳು ಕಾಣಿಸುತ್ತವೆ ಅಲ್ಲವೇ? ಆ ಪಾಂಡವರು ಮಾತ್ರ ನಿರ್ದೋಷಿಗಳು. ಕುಂತಿ ಪುತ್ರ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ಸರಿಯಾದದ್ದನ್ನೇ ಹೇಳಿದಿರಿ. ಕೃಷ್ಣ ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಹುಶ್ಲಾಘನೀಯವಾಗಿಯೇ ಹೇಳಿ ಮುಗಿಸಿರುವೆ. ಆದರೆ ನಿನ್ನ ಮರಳು ಮಾತಿಗೆ ಒಡಂಬಡುವ ಅಪ್ರಬುದ್ಧನಲ್ಲ. ಈ ಛಲದಂಕಮಲ್ಲ ಸುಯೋಧನ, ಇದು ಶುದ್ಧ ಕ್ಷತ್ರಿಯ ರಕ್ತ. ಸ್ವಾಭಿಮಾನ ಶೂನ್ಯತೆಯಿಂದ ಕೂಡಿದ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಸಯದ ದುರಾಭಿಮಾನ. ವಿಚಾರ ಮಾಡಿಕೊಂಡು ವಾಕ್ಪಟುತ್ವ. ಏನು ಹೇಳಿದೆ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಭಿಮಾನವೇ. ಬಹಳ ಚೆನ್ನಾಗಿ ಹೇಳಿದೆ. ಅದು ಹಾಗಲ್ಲ, ಹೇಳುತ್ತೇನೆ ಕೇಳು. ಭರತ ಖಂಡವ ಜಯಿಸಿ ಹರುಷದಿಂ ಕುರುಕುಲವ ಪರಿಪಾಲಿಸುತ್ತಿರ್ಪ ಎನಗದಾರು ಸಾಟಿ. ಭರತ ಖಂಡವ ಜಯಿಸಿ ಹರುಷದಿಂ ಕುರುಕುಲವ ಪರಿಪಾಲಿಸುತ್ತಿರ್ಪ ಎನಗದಾರು ಸಾಟಿ. ಭಂಡ ಭೀಮನ ಗುಂಡಿಗೆಯ ಸೀಳಲು ಪಂಥಗೈದ ಎನ್ನನು ಜನಿಗದಾರು ಸಾಟಿ. ಕುಮಾರಸ್ವಾಮಿಯ ಮೆಚ್ಚಿಸಿ ಕೃಷ್ಣ ಕುಮಾರಸ್ವಾಮಿಯ ಮೆಚ್ಚಿಸಿ ಕಾಲವಿದ ಧನುವು ಪಡೆದ ಈ ಕರ್ಣನಿಗೆ ಸಾಟಿಯೇ ಆ ನಿನ್ನರ್ಜುನ. ಅಸಮಬಲಶಾಲಿಗಳು, ಅಸಮಬಲಶಾಲಿಗಳು ಭೀಷ್ಮ ದ್ರೋಣಾದಿಗಳು ಸಾಹಸದಿಂದ ಬಡೆವರು
ಮಕುಟ ಮರ್ಧನರ ಕೃಷ್ಣ ಕೃಷ್ಣ ಆ ಏನು ಹೇಳಿದೆ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಭಿಮಾನವೇ. ಅಷ್ಟೈಶ್ವರ್ಯ ಸಂಪನ್ನನಾದ ಈ ಚಂದ್ರಕುಲ ಚಕ್ರೇಶ್ವರನನ್ನು ವಧಿಸಬೇಕೆಂದಿರುವನಲ್ಲವೇ ಆ ನಿನ್ನ ಭೀಮ? ಅದು ಅದು ದುರಾಗ್ರಹ. ಲೋಕೈಕ ವೀರನಾದ ಈ ನನ್ನ ಪ್ರಾಣಮಿತ್ರ ಕರ್ಣನನ್ನು ವಧಿಸಬೇಕೆಂದಿರುವನಲ್ಲವೇ ಆ ನಿನ್ನ ಪಾರ್ಥ? ಅದು ಅದು ದುರಾಗ್ರಹ. ಸ್ವಾಭಿಮಾನ್ಯ ಶೂನ್ಯತೆಯಿಂದ ಸದಾ ಕಾಲವೂ ನಿನ್ನಂತಹ ಕಪಟಿಯ ಸ್ನೇಹವನ್ನು ಬಯಸುತ್ತಿರುವರಲ್ಲ ಪಾಂಡವರು. ಅದು ಅದು ದುಸ್ಸಹವಾಸ. ದುರ್ಯೋಧನ ದುಶ್ಯಾಸನರನ್ನು ಕುಡಿಗೈದು ಈ ಭರತ ಖಂಡದಲ್ಲಿ ತಮ್ಮ ಅಖಂಡ ಸಾಮ್ರಾಜ್ಯವನ್ನು ಸ್ಥಾಪಿಸುವ ಯೋಜನೆಯನ್ನು ಹಾಕುತ್ತಿರುವರಲ್ಲವೇ ಆ ನಿನ್ನ ಪಾಂಡವರು. ಅದು ದುರಾಶಯ. ನಾವೇ ಸಮರ್ಥರು, ನಾವೇ ಬಲವಂತರು, ನಾವೇ ಶ್ರೇಷ್ಠರು ಎಂದು ಹೆಮ್ಮೆಗೊಳ್ಳುತ್ತಿರುವರಲ್ಲ ಆ ನಿನ್ನ ಪಾಂಡವರು. ಅದು ಅದು ದುರಭಿಮಾನ. ಹೆಚ್ಚೇನು ಕೃಷ್ಣ, ನೀವು ಯಾರು ಏನೇ ಹೇಳಿದರೂ ಸರಿಯೇ, ಈ ದುರ್ಯೋಧನನ ನಿರ್ಧಾರವು ಚಲಿಸದು, ಚಲಿಸಲಾರದು, ಚಲಿಸಕೂಡದು. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ. ಹೊರಡು. ಅಣ್ಣನ ಮಾತುಗಳೆಲ್ಲವೂ ನನಗೆ ಒಪ್ಪಿದಂತೆ ಆಯಿತು. ಈ ಕುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುವ ಲೋಕಜ್ವಾಲೆ ಇಂಥ ಬೀರು ಮಾತುಗಳಿಗೆ ಎದುರುವುದಿಲ್ಲ ಕೃಷ್ಣ, ಇಂಥ ಬೀರು ಮಾತುಗಳಿಗೆ ಎದುರುವುದಿಲ್ಲ. ಮುದದಿ ಮೇವ ಬಲ್ಲಲೀಗಲೇ ಎಲ್ಲ ವಿಧಗಳ ಕೊಲ್ಲ ಮಾಯೆ ಎಲ್ಲವ, ಬಲ ಮಾಯೆ ಎಲ್ಲವ, ಕೊಲ್ಲ ಮಾಯೆ ಎಲ್ಲವ. ಬಲ್ಲಲೀಗಲೇ ಎಲ್ಲ ವಿಧಗಳ ಕೊಲ್ಲ ಮಾಯೆ ಎಲ್ಲವ, ಬಲ ಮಾಯೆ ಎಲ್ಲವ, ಕೊಲ್ಲ ಮಾಯೆ ಎಲ್ಲವ. ನಿರ್ಮಲಾಂಕನೆ ನಂತ ನಡೆಸೆ ಕೃಷ್ಣ, ನಿರ್ಮಲಾಂಕನೆ ನಂತ ನಟಿಸೆ ಬೇಡಿ ನಿಲ್ಲೆಯ ರೀತಿಯ. ಬಲ್ಲಲೀಗಲೇ ಎಲ್ಲ ವಿಧಗಳ ಕೊಲ್ಲ ಮಾಯೆ ಎಲ್ಲವ, ಬಲ ಮಾಯೆ ಎಲ್ಲವ, ಕೊಲ್ಲ ಮಾಯೆ ಎಲ್ಲವ. ಕೃಷ್ಣ, ಪಾಂಡವರ ಸೇನಾ ಸಮುದ್ರವನ್ನು ಕಲಕ ಬಿಡಬಲ್ಲ ಕಂಡುಗಲುಗಳು ನಾವು. ಆ ಪುಂಡ ಭೀಮನವರು ಉಂಡವನ್ನು ಚೆಂಡಾಡಿಸಲು ಈ ದುಶ್ಯಾಸನ ಸದಾ ಸಿದ್ಧನಾಗಿರುವನು. ಹೋಗು, ಸಮರವೇ ಸಿದ್ಧವಾಗಲಿ. ಹೊಲ ಹೊಲ ಸಹೋದರ. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಆ ಅರ್ಜುನನ ಮೇಲಿನ ನನ್ನ ಅಗೆ ತೀರದ ಹೊರತು ಈ ರಾಧೇನಿಗೆ ಮೃಷ್ಟಾನ್ನವು ರುಚಿಸುವುದಿಲ್ಲ. ರಾಜೇಂದ್ರ, ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಿರಬಹುದು, ಆದರೆ ನಮ್ಮಂತಹ ವೀರರಿಗಲ್ಲ. ಕರ್ಣ, ನೀನು ಅವರಂತೆ ಮಾತನಾಡುತ್ತಿರುವಿಯ? ಅರ್ಜುನನ ಮೇಲಿನ ವೈಯಕ್ತಿಕ ವೈರಕ್ಕೆ ಕ್ಷತ್ರಿಯ ಸಮೂಹವನ್ನು ಬಲಿ ಕೊಡಲು ಯೋಚಿಸಿದೆಯಾ? ಇದು ನಿನ್ನ ಧರ್ಮವೇ? ಯಾವುದು ಕೃಷ್ಣ ಧರ್ಮ? ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ, ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ. ದೂತನಾದೊಡೆ
ದಾತನ್ಯಾರೋ ಹಿತವಾ ಮರದೊಡೆ ಕೆಣಕಿ ಫಲಿಸುವುದೇ ಮುನ್ನ ಬರುವುದೋ ವೀರ ಸಮರ ಸಲ್ಲದು ನೀನಗೆ ವಲ್ಲಭನೇ ಎಲ್ಲ ವಿಷಯವ ವಲ್ಲಭನೇ ಸಲ್ಲದು ನೀನಗೆ ವಲ್ಲಭನೇ ಕೊಂಡು ತನಯಾರು ಪುರದೊಳು ಸೆಣಸದೆ ಯಾರು ಪುರದೊಳು ಸೆಣಸದ ಸಂಧಿಯ ನಾಟಕ ಆಡಲು ಕಳುಹಿದರೆ ಸಂಧಿಯ ನಾಟಕ ಆಡಲು ಕಳುಹಿದರೆ ಸಲ್ಲದು ನೀನಗೆ ವಲ್ಲಭನೇ ಎಲ್ಲ ವಿಷಯವ ವಲ್ಲಭನೇ ಸಲ್ಲದು ನೀನಗೆ ವಲ್ಲಭನೇ ವಾಸುದೇವ ಹಠವಂತರು ನಾವು ಹಿಡಿದು ನೀಕೆ ಹಠವಂತರು ನಾವು ಹಿಡಿದು ನೀಕೆ ಹಠವಂತರು ನಾವು ಹಠವಂತರು ನಾವು ಹಿಡಗಿದು ನೀ ಕೇಳು ಪುರದೊಳು ಪಾರ್ಥನ ಶಿರತರಿಗಿರುವೆ ಪುರದೊಳು ಪಾರ್ಥನ ಶಿರತರಿಗಿರುವೆ ಸಲ್ಲದು ನೀನಗೆ ವಲ್ಲಭನೇ ಎಲ್ಲ ವಿಷಯವ ವಲ್ಲಭನೇ ಸಲ್ಲದು ನೀನಗೆ ವಲ್ಲಭನೇ ವಾಮ ವಲ್ಲಭನೇ ಯಾವುದು ಕೃಷ್ಣ ಧರ್ಮ? ನಿನ್ನ ಪ್ರಾಣ ಮಿತ್ರನಾದ ಅರ್ಜುನನ ಮೇಲಿನ ಪಕ್ಷಪಾತದ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಬೇಡುವುದಕ್ಕೆ ಬಂದೆ ಅಲ್ಲವೇ? ಈ ನಿನ್ನ ಧರ್ಮಕ್ಕಿಂತ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ತನು ಮನವನ್ನರ್ಪಿಸಲು ಸದಾ ಸಿದ್ಧವಿರುವ ನನ್ನ ಧರ್ಮವೇ ಎಷ್ಟೋ ಮೇಲು. ಯದುಪತಿ, ನಿನ್ನೀ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿಯೂ ಒಪ್ಪುವುದಿಲ್ಲ. ಬಲೆ ಬಲೆ ಅಂಗಾರಿಪತಿ, ನಿನ್ನೀ ದರ್ಪಿತ ನುಡಿಗಳಿಂದ ಈ ಆದವಾಗ್ರಣಿಯ ಕಂಠ ಬಿಗಿದಂತಾಯಿತು. ಮೇರೆ ಮೀರಿತು. ಮಧನ್ಮತರಾದ ನಿಮ್ಮೊಡನೆ ಮಾತನಾಡುವುದೇ ಅನುಚಿತ. ಆದರೂ ಒಂದು ಮಾತನ್ನು ಹೇಳುವೆನು ಕೇಳಿ. ಭಾರತ ಭೂಮಿ ಸಜೈಸೇ ದುರಾಸ, ಭಾರತ ಭೂಮಿ ಸಜೈಸೇ ದುರಾಸ, ಸಮಾನ ಸೌರ್ಯ ಸಾಹಸ ರಾಜಿಸುವ ಸಹೋದರ ನಿರಾಕರಿಸದಿರೈ. ಭಾರತ ಭೂಮಿ ಸಜೈಸೇ ದುರಾಸ, ಜಯಿಸಿ ದುರಾಸ.
ದುರ್ಯೋಧನ, ಈ ನಿನ್ನ ಗುರು ಹಿರಿಯರನ್ನು, ಬಂಧುಗಳನ್ನು, ಸಹೋದರರನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲವಾಗಿ ಕುರುಕುಲವನ್ನೇ ಧ್ವಂಸ ಮಾಡುವೆ ಏಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ, ಮಮತೆ ಮತ್ತು ಶಾಂತಿಯ ಹೊರತು ಅವರಿಗೆ ಮತ್ತೇನು ಬೇಡ. ಯೋಚಿಸು, ಇದು ಅತ್ಯಂತ ಮಹತ್ತರವಾದ ವಿಷಯ. ಈ ಸಂಧಿಯನ್ನು ನಿರಾಕರಿಸಬೇಡ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನು ಹೊಂದುವೆ. ಶತ್ರುಗಳು ತಲೆಬಾಗಿ ನಿನ್ನ ಕ್ಷಮಾಭಿಕ್ಷೆಯನ್ನು ಬೇಡುವರು. ಮಿತ್ರರು ಪೊಳಕಿತ ಗಾತ್ರರಾಗಿ ನಿನ್ನನ್ನು ಅಲಂಘಿಸುವರು. ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡುನಂದನೊಡನೆ ಸಮಾನ ಭಾವದಿಂದ ಪ್ರಜಾಪಾಲನೆಯ ಪವಿತ್ರ ಯತ್ನದಲ್ಲಿ ದೀಕ್ಷಿತನಾಗು. ಆಗ ವಿಶ್ವ ಜಗತ್ತಿನಲ್ಲಿ ಅಪ್ರತಿಮನೆನಿಸುವೆ. ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವುದು. ಪಾಂಡವರಿಗೆ ರಾಜ್ಯದ ಮೇಲಿರುವ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ, ಅವರ ಈ ಇಷ್ಟವನ್ನು ನೆರವೇರಿಸು. ಸಂಧಿಗೆ ಸಮ್ಮತಿಸು. ದಾನವ ವಿಜಯದುಪತಿಯು ಕೇವಲ ಪಾಂಡವರ ಸಲವಾಗಿಯೇ ಅಲ್ಲ, ಮತ್ತಾರ ಸಲುವಾಗಿ, ನಿಮ್ಮಗಳ ಸಲವಾಗಿ ಮುಂದೊದಗುವ ಭೀಷಣ ಯುದ್ಧದಲ್ಲಿ ಈ ಮಾನವ ಕೋಟೆಯನ್ನು ಉದ್ಧರಿಸುವ ಸಲವಾಗಿ ಇಂದು ನಿನ್ನಲ್ಲಿ ಈ ಸಂಧಿ ಭಿಕ್ಷೆಯನ್ನು ಬೇಡುವೆನು. ಭಿಕ್ಷ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನಿದೆ ಯದುಪತಿ? ಪಾಂಡವರು ಜೂಜಾಡಿ ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡದ್ದು ನನ್ನ ತಪ್ಪೇ. ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವೇ? ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು ಕ್ಷಾತ್ರ ಧರ್ಮವಿಹುದೇ ಆ ಹೇಳಿ ಪಾಂಡವರಲಿ ಕೃಷ್ಣ. ಕ್ಷಾತ್ರ ಧರ್ಮವಿಹುದೇ ಆ ಹೇಳಿ ಪಾಂಡವರಲಿ ರೂಢಿಯೊಳಗ ಬರದಂತು ಶ್ರೇಷ್ಠರನಿಬ್ಬರೈ. ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ ಕೃಷ್ಣ? ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ? ಅರಿತು ನೀನಿದಲ್ಲವಾ ಕೃಷ್ಣ? ಅರಿತು ನೀನಿದಲ್ಲವ ಭ್ರಾಂತಿ ಮೂಡಿಪೆಯ ಮುಕುಂದ. ಭ್ರಾಂತಿ ಮೂಡಿಪೆಯ ಮುಕುಂದ. ಪಾಂಡವರು ಧರ್ಮಭೀರುಗಳಾದ ಅವರುಗಳಿಗೆ ಭಿಕ್ಷಾ ವೃತ್ತಿಯೇ ಯೋಗ್ಯವಾದ ಜೀವನ. ಅವರುಗಳ ಕೈಯಲ್ಲಿ ಈ ವಿಸ್ತಾರವಾದ ಸಾಮ್ರಾಜ್ಯವನ್ನೊಪ್ಪಿಸುವ ಅಪಮಾನ ನನ್ನಿಂದಾಗದು ಕೃಷ್ಣ. ಯುದ್ಧದ ಭಯವನ್ನು ತೋರಿಸುವೆಯ ಜನಾರ್ದನ? ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡಲಾಗದು, ಭಯಪಡಕೂಡದು. ದುರ್ಯೋಧನ, ನಿನ್ನ ಅಭಿಷ್ಟವು ಯುದ್ಧವಾದರೆ ಅಗತ್ಯವಾಗಿ ಅದನ್ನೇ ಹೊಂದುವೆ.
ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೇ. ನಿನ್ನ ಅಪರಾಧಗಳೇನೆಂದು ಕೇಳುವೆಯಾ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸು ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠರನ್ನು ಕಪಟದೂತ ಕೆಳೆದದ್ದನ್ನು ಮರೆತೆಯ? ಸಹೋದರನ ಪತ್ನಿಯನ್ನು ರಾಜಸಭೆಗೆ ಸೆಳೆದು ತಂದು ನೀನು ಮಾಡಿದ ಹವ್ಯಾಚ ಅಪರಾಧಗಳು ಅನಂತ ಕಾಲವು ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯ ನಿಂಬಾಲಿಸುವುದೆಂದು ನೆನಪಿನಲ್ಲಿ. ವಾರಣಾವತಾರದ ಹೊರಗಿನ ಮನೆ, ಏಕಚಕ್ರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಸನ, ಸರ್ಪಬಂಧ ಇವೆಲ್ಲವನ್ನು ಮರೆತೆಯ? ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯ ಆಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸದು. ಅದು ನಿನ್ನ ಭ್ರಮೆ, ಅದು ನಿನ್ನ ಭ್ರಮೆ ಕೃಷ್ಣ. ಕೆಟ್ಟರೂ ಸರಿಯ ಕಟ್ಟ ಕಡೆಯದಾಗಿ ಕಾಡಿಗಟ್ಟಲೇಬೇಕೆಂದಿರುವ ಈ ಕೆಚ್ಚದಿಯ ಕಟ್ಟಾಳು ಕಲಿ ಕೌರವೇಶ್ವರನ ಕಂಡು ಅಂದು ಆ ಮಯಸಭೆಯಲ್ಲಿ ಕೈ ಚಪ್ಪಾಳೆ ತಟ್ಟಿ ಕೇಕೆ ಹಾಕಿ ನಕ್ಕಳಲ್ಲ ಆ ಪಾಂಡವರ ಸತಿ ಪಾಂಚಾಲಿ. ಅಂದೇ ಅಂದೇ ತೊಟ್ಟೆನು ಕೃಷ್ಣ ಛಲವೆಂಬ ವಜ್ರ ಕವಚವನ್ನು. ಭೂತ ಪ್ರೇತಗಳಿಗೆ ಒಡೆಯನಾದ ಭೂತನಾಥೇಶ್ವರನೇ ಕಾಲ್ ಕೆರೆದು ಕದನಕ್ಕೆ ನಿಂತರೂ ಸರಿ. ಕಲಿಯಂಶದಿಂದ ನಿರ್ಮಿತವಾಗಿರುವ ಈ ಕುರು ಸಾಮ್ರಾಜ್ಯವು ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋದರೂ ಸರಿಯೇ. ಅಷ್ಟೈಶ್ವರ್ಯ ಸಂಪನ್ನನಾದ ಈ ಚಂದ್ರಕುಲ ಚಕ್ರೇಶ್ವರನಾದ ಈ ದುರ್ಯೋಧನ ಸಾರ್ವಭೌಮನು ಈ ಹಸ್ತಿನಾವತಿಯ ಮಸಣದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಿಗೆ ಹೋದರೂ ಸರಿಯೇ. ಛಲ ಛಲ ಛಲವನ್ನು ಬಿಡ, ನೆಲವನ್ನು ಕೊಡೆ. ಕೇಳು ಮುರಹರಿಯೇ, ಹಠ ಮಾಡಿ ಗೆಲ್ಲಲಿ ಅವ ರಾಜ್ಯವ ಕೃಷ್ಣ. ಕೇಳು ಮುರಹರಿಯೇ, ಹಠ ಮಾಡಿ ಗೆಲ್ಲಲಿ ಅವ ರಾಜ್ಯವ. ಛಲವನ್ನು ಬಿಡಲಲೆ ಕಡುಗಲಿ ದರ್ಪದೆ ಕೃಷ್ಣ. ಛಲವನ್ನು ಬಿಡಲಲೆ ಕಡುಗಲಿ ದರ್ಪದ ಛಲವ ಕೈಸಿ ಅನಮುದದೊಳಗ. ಛಲವ ಕೈಸಿ ಅನಮುದದೊಳಗ. ಛಲವ ಜಯಿಸಿ ಅನಮುದದಿ ಬೆರೆವೆ ಕೊಡುವುದಿಲ್ಲವೋ ರಾಜ್ಯವ. ಕಟ್ಟ ಕಡೆಯ ಮಾತಿದು ದುರಂತವಾದ ಕೊಡುವುದಿಲ್ಲವೋ ರಾಜ್ಯವ. ಕಟ್ಟ ಕಡೆಯ ಮಾತಿದು ದುರಂತವಾದ ಕೊಡುವುದಿಲ್ಲವೋ ರಾಜ್ಯವ. ನಂದನರು ಎನ್ನೊಡ ಯುದ್ಧವ ಕೃಷ್ಣ. ನಂದನರು ಎನ್ನೊಡ ಯುದ್ಧವ ಮಾಡಿ ಎಲ್ಲಲ್ಲಿ ರಾಜ ಧೀರತ್ವದಿ. ಯುದ್ಧ ಮಾಡಿ ಎಲ್ಲಲ್ಲಿ ರಾಜ ಧೀರತ್ವದಿ ಕೊಡುವುದಿಲ್ಲವೋ ರಾಜ್ಯವ. ಕಟ್ಟ ಕಡೆಯ ಮಾತಿದು ದುರಂತವಾದ ಕೊಡುವುದಿಲ್ಲವೋ ರಾಜ್ಯವ. ಕೊಡುವುದಿಲ್ಲವೋ ರಾಜ್ಯವ. ಕೊಡುವುದಿಲ್ಲವೋ ರಾಜ್ಯವ. ಕೃಷ್ಣ, ಆ ಪಾಂಡವರು ರಾಜ್ಯವನ್ನು ಬಯಸುವುದೇ ಆದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಸ್ಪರ್ಶ ಸ್ಪಂದನದಲ್ಲಿ, ವೀರರಥಿಕರ ಘೋಷದಲ್ಲಿ. ಸಂಧಾನದಿಂದ ಎಂದಿಗೂ ರಾಜ್ಯ ದೊರಕದು ಕೃಷ್ಣ, ರಾಜ್ಯ ದೊರಕದು. ಛಲ ತೊಟ್ಟು ಮಾಡುವೆ ಯುದ್ಧ ಖಡಾಖಡಿ. ಸತ್ತರೆ ಸಾಯುಜ್ಯ, ಬದುಕಿದರೆ ಅಖಂಡ ಸಾಮ್ರಾಜ್ಯ. ಇದೇ ಇದೇ ನನ್ನ ಕಟ್ಟ ಕಡೆಯ ಸಂದೇಶ. ಹೋಗು, ಹೋಗಿ ಆ ನಿನ್ನ ಹೇಡಿ ಪಾಂಡವರಿಗೆ ಹೇಳು, ಸಂಗ್ರಾಮಕ್ಕೆ ಬೇಕಾದ ಸಲಕರಣೆಗಳನ್ನು ಸಿದ್ಧಪಡಿಸಿಕೋ ಎಂದು.
ಮರೆತೆಯ ದುರದೊಳು ಕಡಿಯದೆ ಬಿಡುವೆನೆ ಕುಲಹೀನ ಕುಲವ ಮರೆತೆಯ ದುರದೊಳು ಕಡಿಯದೆ ಬಿಡುವೆನೆ ಕದನದಲ್ಲಿ ಕೃಷ್ಣ ಸಾರು ನಾ ಸೈತೆ ಈ ನಿನ್ನ ಮೋಸ ಸಾರು ನಾ ಸೈತೆ ಈ ನಿನ್ನ ಮೋಸ ಪರಮ ಪುರುಷನೆಲಿಪ ಬಿರುದನು ಒಡವಿಯೊಳ್ ಅಡಗಿಪೆ ಪರಮ ಪುರುಷನೆಲಿಪ ಬಿರುದನು ಒಡವಿಯೊಳ್ ಅಡಗಿಪೆ ಕಕತಿ ಬೇಡೈಸು ಯೋಧನೆ ತೋರಿದ ಕಾರ್ತಿಕನ ಸೈರನೆ ಸೈರನೆ ಸೈರನೆ. ಕಡೆಗೂ ನನ್ನ ಸಂದೇಶವನ್ನು ತಿರಸ್ಕರಿಸೇ ಬಿಟ್ಟೆಯ ಕುರುಕುಲದ ಕಳಂಕ ಸ್ವರೂಪ. ಪುರಸ್ಕರಿಸಲಾಗದ ಸಂದೇಶವನ್ನು ತಿರಸ್ಕರಿಸಿದ್ದು ಅನುಚಿತವೇ? ಕ್ಷತ್ರಿಯ ಕುಲ ಕಳಂಕ ಸ್ವರೂಪನೇ. ನಿನ್ನೆ ವರ್ತನೆ ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ತಕ್ಕ ಶಿಕ್ಷೆ ಅದನ್ನ ತಾವೇ ನಿರ್ಣಯಿಸಬೇಕು. ಅದನ್ನು ಯಾರೋ ನಿರ್ಧರಿಸಬೇಕಾಗಿಲ್ಲ, ನಾನಾಗಲೇ ನಿರ್ಧರಿಸಿ ಸೂಕ್ತ ಸಲಹೆಯನ್ನಿತ್ತಿದ್ದೇನೆ. ಯಾರಿಗೋ? ಮತ್ಯಾರಿಗೆ? ಸಾರ್ವಭೌಮನಿಗೆ. ಏನೆಂದು? ಅದನ್ನು ನನ್ನ ಬಾಯಿಂದ ಕೇಳಬೇಕೆ ಸಾರ್ವಭೌಮ? ನಿನ್ನನ್ನು ಉಚಿತ ರೀತಿಯಿಂದ ಬೀಳ್ಕೊಡಬೇಕೆಂದು ನನ್ನ ಮಾವನವರು ನನಗೆ ಮುಖ್ಯ ಸಲಹೆಯನ್ನಿತ್ತಿದ್ದಾರೆ ಕೃಷ್ಣ. ಓಹೋ, ಸುಕುನಿ ಮಾನವನ ಅರಸಲೆಯೇ, ಅಂದ ಮೇಲೆ ಅದು ಅದ್ಭುತವಾಗಿಯೇ ಇರಬೇಕು. ನಿನ್ನ ಅದ್ಭುತವಾದ ರಾಯಭಾರಕ್ಕೆ ಅತ್ಯದ್ಭುತವಾದ ಸತ್ಕಾರ. ನಿಮ್ಮ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತಕಾರನಾಗಿಯೇ ಸ್ವೀಕರಿಸು, ಚೆನ್ನಾಗಿ ಸ್ವೀಕರಿಸು. ಸಹೋದರ, ಬಂಧಿಸು ಈ ಕೃಷ್ಣನನ್ನು. ಯಾರನ್ನು ಬಂಧಿಸುವಿರೋ ಮಂದಮತಿಗಳಿರ? ನಿನ್ನನ್ನೇ, ನಿನ್ನ ಅಂಗಾಂಗವನ್ನು ಬಂಧಿಸಿ ತಕ್ಕ ಪಾಠವನ್ನು ಕಲಿಸಬೇಕು. ಅದು ನಿಮ್ಮಿಂದ ಸಾಧ್ಯವಿಲ್ಲ ದುರ್ಯೋಧನ. ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲೆತ್ನಿಸುವಿರ? ಅದು ನಿಮ್ಮಿಂದ ಸಾಧ್ಯವಿಲ್ಲ. ಈಗ ಬಂಧಿಸಿ ನನ್ನನ್ನು. ಕೃಷ್ಣ